ಯುದ್ಧದಿಂದನೇ ಆಗುತ್ತೆ ಅಂತಲ್ಲ, ಯುದ್ಧ ಮಾಡಿಲ್ಲ ಅಂದ್ರೆ ಅವರು ಇನ್ನೂ ಹೆಚ್ಕೊತಾರೆ. ಯಾರಿಗೇ ಆಗಲಿ, ಯಾರು ಸತ್ರೂ ಮನುಷ್ಯರೇ ಅಲ್ವಾ, ಎಲ್ಲರದು ಒಂದೇ ರಕ್ತ. ಅವ್ರು ಇವಾಗೆಲ್ಲ ಚೀನಾದ ಕಡೆಯಿಂದ ಹೋಗಿ ಸಪೋರ್ಟ್ ತಗೊಂಡು ಏನೇನೋ ಮಾಡ್ತಾ ಇದ್ದಾರೆ. ಅವರ ಜಿದ್ದಿಗೆ ನಮ್ಮಲ್ಲಿ ಪ್ರತ್ಯುತ್ತರ ಕೊಡಬೇಕಲ್ಲ. ಹೇಳಿದ್ರಲ್ಲ, ಅಲ್ಲ ನಿರ್ಧಾರದಲ್ಲಿ ಕರೆಕ್ಟ್ ಇದೆ. ಯಾಕಂತಂದ್ರೆ ಈಗ ಮೊನ್ನೆ ಅಷ್ಟು ಜನ 26 ಜನ ಒಂದೇ ಸಲ ಆ ಥರ ಮಾಡಿದಾಗ ಎಂಥವ್ರಿಗಾದ್ರು, ಎಂಥ ಕ್ರೂರಿಗಳಿಗಾದ್ರು ಒಂಥರ ಹೊಟ್ಟೆಯಲ್ಲಿ ಯಾರ ಮನೆ ಮಕ್ಕಳಾದರೂ ಕಷ್ಟನೇ ಅಲ್ವಾ. ಅದನ್ನು ನೋಡಿದಾಗ ಏನಾಗುತ್ತೆ, ಅವರು ಜವಾಬ್ದಾರಿಯುತ ವ್ಯಕ್ತಿ ಒಂದು ಪ್ರಧಾನಿ ಹುದ್ದೆಯಲ್ಲಿದ್ದಾಗ ಅವರು ಇಡೀ ನಮ್ಮ ಎಷ್ಟು ಕೋಟಿ ಜನ ಇದ್ದಾರೆ ಭಾರತ ದೇಶದಲ್ಲಿ, ಅವರೆಲ್ಲರ ಬಗ್ಗೆನೂ ಯೋಚನೆ ಮಾಡಲೇಬೇಕಾಗಿತ್ತಲ್ವ. ಅವ್ರ ಯೋಚನೆ ಕರೆಕ್ಟ್ ಇದೆ. ಬಟ್ ಈಗ ಯುದ್ಧದಿಂದ ಎಷ್ಟೋ ಜನರಿಗೆ ತೊಂದರೆ ಆಗುತ್ತೆ, ಸಾಯೋರು ಅವರು ತುಂಬ ಜನ ಇದ್ದಾರೆ. ಆದರೆ ಬಟ್ ಇದು ಮಾಡಲಿಲ್ಲ ಅಂದರೆ ಇದು ಮುಂದೆ ಇನ್ನೂ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಅವರು ಇನ್ನೂ ಹೆಚ್ಕೊತಾರೆ. ಅವರು ಹಿಂದೆ ಮುಂದೆ ನೋಡುವಂಥ ಜನ ಅಲ್ಲ. ಎಲ್ಲಿ ಯಾರನ್ನು ಬೇಕಾದ್ರೂ ಎಲ್ಲಿ ಬೇಕಾದರೂ ಗುಂಪು ಕಟ್ಕೊಂಡು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದೆ. ಬಟ್ ಅವ್ರಿಗೆ ಪಾಠ ಕಲಿಸ್ಬೇಕು ಅಂದರೆ ಒಂದು ಈ ದಾರಿಯಲ್ಲಿ ಹೋಗಲೇಬೇಕು. ಈಗ ಯುದ್ಧ ಮಾಡಿ ಯುದ್ಧದಿಂದನೇ ಆಗುತ್ತೆ ಅಂತಲ್ಲ, ಯುದ್ಧ ಮಾಡಿಲ್ಲ ಅಂದರೂ ಅವರು ಇನ್ನೂ ಹೆಚ್ಕೊತಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾರಣ ಹೋಮ ನಡೆದುಬಿಡುತ್ತೆ. ಯಾಕಂದರೆ ಹಿಂದೂಗಳನ್ನೋದು ಅದು ಹೇಳ್ತಾರಲ್ಲ, ಈ ಇರೋ ಸರ್ಕಾರನೂ ಹಾಗೇ ಇದೆ, ಮುಸ್ಲಿಮ್ ಅವರಿಗೆ ಅತೀ ಸಪೋರ್ಟ್ ಆಗಿದೆ. ಈಗ ನೋಡಿ ಆ ಭಟ್ಕಳ ಇದರಲ್ಲೆಲ್ಲ ಪಾಕಿಸ್ತಾನದಲ್ಲಿ ಮದುವೆ ಮಾಡ್ಕೊಂಡು ಬಂದು ಅವರಿಗೆ ಡೈಲಿ ಹೋಗೋ ಥರ ವೀಸಾ ಮಾಡಿ ಕೊಡ್ತಾ ಇದ್ದಾರೆ. ಅಪ್ ಆ್ಯಂಡ್ ಡೌನ್ ಹೋಗೋ ಥರ ತಿಂಗಳಲ್ಲಿ ಆ ಥರ ಎಲ್ಲ ಮಾಡಿಕೊಟ್ಟಾಗ ಏನಾಗುತ್ತೆ, ಎಲ್ಲವೂ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಈ ಥರ ಏನಂದರೆ ಮುಂದೊಂದು ದಿವಸ ಭಾರಿ ಕಷ್ಟ ಆಗ್ಬಿಡುತ್ತೆ. ಆದ್ದರಿಂದ ಏನಾಗುತ್ತೆ ಅಂದರೆ ಮಾಡ್ತಾ ಇರೋದು ಕರೆಕ್ಟ್ ಇದೆ. ಬಟ್ ಯಾರಿಗೇ ಆಗಲಿ, ಯಾರು ಸತ್ರೂ ಮನುಷ್ಯರೇ ಅಲ್ವಾ, ಎಲ್ಲರದು ಒಂದೇ ರಕ್ತ, ಎಲ್ಲರೂ ಮನುಷ್ಯರೇ. ಆದರೆ ಆಗಬಾರ್ದು. ಬಟ್ ಆಗಲಿಲ್ಲ ಅಂದ್ರೂ ಮುಂದೆ ಭಾಳ ಎಫೆಕ್ಟ್ ಆಗುತ್ತಲ್ವ. ಆ ದೃಷ್ಟಿಯಲ್ಲಿ ಪ್ರಧಾನಿ ಗೊತ್ತಿದ್ದು ಅದನ್ನೆಲ್ಲ ಒಂದು ಡಿಸಿಷನ್ ತೊಗೊಳ್ತಾ ಇರೋದು ಕರೆಕ್ಟ್ ಇದೆ. ಅವ್ರ ಡಿಸಿಷನ್ ಸರಿ ಇದೆ. ಬಟ್ ಏನೇ ವಿರೋಧ ಇದ್ದರೂ ಕೂಡ ಬಟ್ ಏನಾಗುತ್ತೆ ಅಂದರೆ ಮುಂದಿನ ಪೀಳಿಗೆಗೆ ಇದರಿಂದ ತೊಂದರೆ ಆಗಬಾರ್ದು. ಅದನ್ನ ಈಗಲೇ ಏನಾದರೂ ಅದಕ್ಕೆ ಪರಿಹಾರ ಹುಡುಕಬೇಕು ಅಂತ ಮಾಡ್ತಾ ಇರೋದು ಸರಿ ಇದೆ. ಅದರಿಂದ ನೋಡಿ ಅವರು ಇವಾಗೆಲ್ಲ ಚೀನಾದ ಕಡೆಯಿಂದ ಹೋಗಿ ಸಪೋರ್ಟ್ ತಗೊಂಡು ಏನೇನೋ ಮಾಡ್ತಾ ಇದ್ದಾರೆ. ಆದರೆ ಇದೀಗ ನಮ್ಮ ಇಂಡಿಯನ್ಸ್ ಈಗ ಸುಮ್ಮನೆ ಕೂತ್ಕೊಂಡು ಇಷ್ಟೆಲ್ಲ ಪ್ರಬಲವಾಗಿದ್ದು, ಇಷ್ಟು ಜನಸಂಖ್ಯೆ ಇಷ್ಟೆಲ್ಲ ಇದ್ದಿದ್ದು, ಅವರು ಏನೂ ಇಲ್ಲದೇ ಅಷ್ಟು ಹಾರಾಡ್ತಾ ಇದ್ದಾರೆ ಅಂದಾಗ ಅದಕ್ಕೆ ಏನಾದರೂ ಪಾಠ ಕಲಿಸ್ತೇ ಬೇಕಾಗುತ್ತಲ್ವ. ಅದು ಹೋಗ್ತಾ ಇರೋ ನಿರ್ಧಾರ ಕರೆಕ್ಟ್ ಇದೆ ಅಷ್ಟೇ. ಸರ್, ಇವಾಗ ಯಾವ ರೀತಿ ಉಪಯೋಗ ಮಾಡ್ಕೋಬೋದು ನಮ್ಮ ಇಂಡಿಯನ್ ಆರ್ಮಿಯವರಾಗಿರ್ಬೋದು, ನೇವಿಯವರಾಗಿರ್ಬೋದು, ವಾಯುಸೇನೆ ಆಗಿರ್ಬೋದು? ಇಂಡಿಯನ್ ಆರ್ಮಿಯವರು ಉಪಯೋಗ ಅಂದರೆ ಇಂಡಿಯನ್ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ, ನೀವು ಏನು ಬೇಕಾದರೂ ಮಾಡಿ. ಹೌದು. ಅದು ಇವಾಗ ಅದಕ್ಕೆ ಅವ್ರಿಗೆ ಫ್ರೀ ಬಿಟ್ಟಿರೋದ್ರಿಂದ ಅವ್ರು ಏನು ಪ್ಲ್ಯಾನ್ ಮಾಡಬೇಕು ಅವರಿಂದನೇ ಗೊತ್ತಿರುತ್ತೆ ಅವ್ರಿಗೆ. ಅದೇ ಫೀಲ್ಡಲ್ಲಿ ಇದ್ದಾಗ ಇವ್ರು ಏನೋ ಒಂದು ಮಾಡಿದ್ರೆ ಜನ ವಿರೋಧಿಸ್ತಾರೆ. ಅದಕ್ಕಿಂತ ಅವರಿಗೆ ಬಿಟ್ಟಿದ್ದಾರೆ ಅಂದಾಗ ಅವರೇ ಅದನ್ನು ಏನಾದರೂ ತಿಳ್ಕೊಂಡು ಅವ್ರ ಅನುಭವದಲ್ಲಿ ಏನು ಯಾವ ಥರ ಮಾಡಿದ್ರೆ ಒಳ್ಳೆಯದು ಅನ್ನೋದೊಂದು ಟೆಕ್ನಾಲಜಿಯಲ್ಲಿ ಏನಾದರೂ ಒಂದು ಮಾಡ್ತಾ ಇರೋದು ಅದು ಒಳ್ಳೆಯದೇ. ಅದು ಅವರಿಗೆ ಬಿಟ್ಟಿರೋದು ತುಂಬ ಒಳ್ಳೆಯದು ಅಲ್ವಾ. ಹಾಗಾಗಿ ಇವಾಗ ಬಿಟ್ಟರೂ ಕಷ್ಟ, ಸುಮ್ಮನೆ ಇದ್ದರೆ ಹಿಂಸರಿದ್ರೂ ಮುಂದೆ ಆಗುವ ಅನಾಹುತಗಳು ಇವರೇ ಕಾರಣ ಆಗ್ಬಿಡ್ತಾರೆ. ಅದಕ್ಕಾಗಿ ಈಗ ಹೋಗ್ತಾ ಇರೋ ಹೆಜ್ಜೆ ಸರಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಎಫೆಕ್ಟ್ ಆಗ್ಬೋದು ಸರ್ ಈ ಯುದ್ಧ? ಎಫೆಕ್ಟ್ ಆಗೇ ಆಗುತ್ತೆ. ಯುದ್ಧ ಅಂದರೆ ಎಫೆಕ್ಟೇ ಅಲ್ವಾ. ಯುದ್ಧ ಅಂದರೆ ಎಲ್ಲರಿಗೂ ಕಷ್ಟ. ಎಷ್ಟೋ ಜನ ಪಾಪ ಮಿಲ್ಟ್ರಿ ಸೇರಿದವ್ರದ್ದು ಅವ್ರ ಮನೆ, ಈಗ ನಾವು ಹೇಳ್ತೀವಿ ಯುದ್ಧ ಮಾಡಿ ಅಂತ, ಅವ್ರ ಮನೆ ಪಾಪ ಅದಕ್ಕೆ ಎಷ್ಟು ನೋಡಿ ಮೊನ್ನೆ ಹೋಮಗಿಮೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಜನರಿಗೂ ಬೇಡ ಅಂತ, ಯುದ್ಧ ಯಾರಿಗೂ ಇಷ್ಟ ಇಲ್ಲ. ಬಟ್ ಆದರೆ ಹಿಂಸರಿಯಂಗೂ ಇಲ್ಲ. ಹಿಂದೆ ಸರಿದ್ರು ಕೂಡ ಮುಂದೊಂದು ದಿವಸ ಬರುವಂಥ ಪೀಳಿಗೆಗೆ ಭಾಳ ಕಷ್ಟ ಆಗುತ್ತಲ್ಲ. ಅದಕ್ಕೆ ಏನಂದರೆ ಅವರಿಗೂ ಭಯ ಇದೆ. ಬಟ್ ಹಾಗಂತನೂ ಅವರು ಜಿದ್ದಿಯಾಗಿದ್ದಾರೆ. ಅವರ ಜಿದ್ದಿಗೆ ನಮ್ಮಲ್ಲಿ ಪ್ರತ್ಯುತ್ತರ ಕೊಡಬೇಕಲ್ಲ. ಕೊಡಬೇಕಾದಾಗ ಮುಂದುವರಿಲೇಬೇಕಾಗತ್ತೆ. ಆವಾಗ ನಮ್ಮವರು ಪಾಪ ಎಷ್ಟು ಜನ ಹೋಗ್ತಾರೋ ಅನ್ನೋಕ್ಕಿಂತ ನಮಗೋಸ್ಕರಾಗಿ ಅವರು ಪ್ರಾಣ ತ್ಯಾಗ ಮಾಡ್ತಾರಲ್ಲ, ಅದಕ್ಕೆ ನಾವು ಅದನ್ನು ಹ್ಯಾಂಡ್ಸ್ ಅಪ್ ಮಾಡಬೇಕು ಅವ್ರಿಗೆ ಅಷ್ಟೇ. ನರೇಂದ್ರ ಮೋದಿ ಅವ್ರದ್ದು ತೀರ್ಮಾನಕ್ಕೆ ಒಂದು ಒಪ್ಪಿಗೆ ಇದೆ. ಯಾಕಂದರೆ ಅವ್ರ ತೀರ್ಮಾನ ಅಂದರೆ ಇವತ್ತಿವರೆಗೂ ಅಂಥ ಪ್ರಧಾನಿ ಯಾರೂ ಬರಲಿಲ್ಲ. ಇವಾಗ ಬಂದಿದ್ದಾರೆ. ಅವ್ರ ತೀರ್ಮಾನದಲ್ಲಿ ಯಾವತ್ತೂ ಯಾರಿಗೂ ಏನೂ ತೊಂದರೆ ಆಗಿಲ್ಲ, ಮುಂದೇನೂ ತೊಂದರೆ ಆಗಲ್ಲ ಅಂತ ನಮ್ಮ ಮನಸ್ಸಲ್ಲಿದೆ. ಬಟ್ ಮಾಡ್ತಾ ಇರೋ ನಿರ್ಧಾರ ಕರೆಕ್ಟ್ ಇದೆ. ಬಟ್ ಪ್ಲ್ಯಾನಿಂಗಲ್ಲಿ ಹೋಗಬೇಕಾಗುತ್ತೆ ಅಷ್ಟೇ. ಅವರಿಗೆ ಬಿಟ್ಟಿದ್ದಾರಲ್ಲ, ಹಿಂದೆ ನಿಂತಿರ್ತಾರೆ ಅಷ್ಟೇ. ಬೀಟ್ಲೆಸ್ ಕರ್ನಾಟಕ.